ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ರಾಜ್ಯದ ಪ್ರತಿ ಡಿವಿಷನ್ಗಳಲ್ಲೂ ಸಚಿವ ಸಂಪುಟ ಸಭೆಯನ್ನ ನಡೆಸುತ್ತಿದ್ದೇವೆ. ಅಂತೆಯೇ ಇಂದು ಸಹ ಬೆಂಗಳೂರಿನ ವಿಭಾಗದಲ್ಲಿ ಸಚಿವ ಸಂಪುಟ ಸಭೆಯನ್ನ ನಡೆಸಿದ್ದೇವೆ. ಇದು ಕೇವಲ ಬೆಂಗಳೂರು ಗ್ರಾಮಾಂತರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸೀಮಿತವಾಗಿದೆ. ಬೆಂಗಳೂರಿನ ಎಲ್ಲಾ ವಿಭಾಗಗಳ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿದ್ದೇವೆ ಎಂದು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಂದಿಗಿರಿಧಾಮದಲ್ಲಿ ಹಮ್ಮಿಕೊಂಡಿರುವ ಸಚಿವ ಸಂಪುಟ ಸಭೆಗೂ ಮೊದಲು ಭೋಗನಂದೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. उत्तरा नक्षत्रे सौम्यवासरायुक्तायां शिव नक्षत्र शिवयोग शिवकर्ण एवं गण विशेष विष्टायामस्यां शिवदिनो भगवतो देवदेवोत्तमस्या देवता सार्वभौमस्य अखिलानीत सिद्धरामय्य नामधेयस्य यजमानस्य संपुट सभासदस्यः सह कुटुम्बानाम् इष्टकाम्यार्थ रचना यशस्वी प्रसाद फल सिद्ध्यर्थे नामाष्टोत्तर पूजां च करिष्ये. ईशानाय देवाय नमः, पशुपतेर्देवाय नमः, रुद्राय देवाय नमः, उग्राय देवाय नमः, भीमाय देवाय नमः, महतो देवाय नमः. अर्थनं करिष्ये. ओम विनायकं गुरुं भानं समर्पयामि. मनोरथ संकल्पार्थ सिद्धिरत्रिभवन्तो महान्तो प्रार्थयन्तो. मृत्युञ्जयाय रुद्राय नीलकण्ठाय शम्भवे अमृतेशाय शर्वाय महादेवाय ते नमः. नमस्तोमाय रुद्राय नमस्ताम्राय अरुणाय नमश्चङ्गाय पशुपतये च नमः उग्राय भीमाय नमो अग्रेवदाय दूरेवदाय नमो अन्त्रे हनीयते नमो ऋक्षेभ्य हरिकेशेभ्यो नमस्ताराय नमश्चम्भवे नमो भवे नमश्चङ्कराय नमस्कराय नमः शिवाय शिवतराय च. हर नमः पार्वती पदये हर हर महादेव. चुचुरुवतु ಬೇಗ ಸ್ವಲ್ಪ ಹೊತ್ತು ನಮಸ್ಕಾರ. ದೇವಸ್ಯ ಗೃಹೇ ಮುನಿಯೋ ವಸಂತಿ ದೇವಾನ ಕವಯ ಪಾರ್ಥಿವಾಸಾಃ. ದೇವಾ ಇದನ್ನೇ ಸುಮನಸ್ಯ ಮಾನೋ ದಿವಿ ದೇವೋ ವಸವೋ ದೀರ್ಘಮಾಯುಃ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಶತಮಿತಿ ಶತಂ ದೀರ್ಘ ಶತಮಿತಿ ಶತಂ ದೀರ್ಘಮಾಯುಃ. ಸಚಿವ ಸಂಪುಟದಲ್ಲಿ ಹೊಸದಾಗಿ ಯಾವುದೇ ಘೋಷಣೆ ಇಲ್ಲ. ನಮ್ಮ ಬಜೆಟ್ನಲ್ಲಿ ಹೇಳಿರುವ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಚಿವ ಸಂಪುಟ ಶ್ರಮಿಸಲಿದೆ. ಅಲ್ಲದೆ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳಿದ್ದರೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸರ್ಕಾರ ಪತನವಾಗಲಿದೆ, ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಕ್ತಾಯವಾಗಲಿದೆ ಎಂಬ ಬಿಜೆಪಿ ಮಾತುಗಳಿಗೆ ಉತ್ತರ ನೀಡಿದ ಅವರು, ಬಿಜೆಪಿ ಪಕ್ಷದವರು ಶುದ್ಧ ಸುಳ್ಳು ಹೇಳುತ್ತಾರೆ. ನಾನು ಈಗಾಗಲೇ ಮೈಸೂರಿನಲ್ಲಿ ಹೇಳಿದ್ದೇನೆ, ನಮ್ಮ ಸರ್ಕಾರ ಬಂಡೆಯಂತೆ ದೃಢವಾಗಿದೆ. ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಇದ್ದೇವೆ. ನಮ್ಮಲ್ಲಿ ಯಾವುದೇ ಗೊಂದಲಗಳು ಇಲ್ಲ. ಅವರು ಅಧಿಕಾರದಲ್ಲಿ ಇದ್ದಾಗ ರಾಜ್ಯಕ್ಕೆ ಅವರ ಸೇವೆ ಏನು ಎಂಬುದನ್ನು ಅವರೇ ತಿಳಿಸಲಿ ಎಂದರು. ಒಳ ಮೀಸಲಾತಿ ಸಮೀಕ್ಷೆ ಕುರಿತು ಮಾತನಾಡಿದ ಅವರು, ಜಾತಿ ಸಮೀಕ್ಷೆಯನ್ನ ಪರಿಶಿಷ್ಟ ಸಮುದಾಯಕ್ಕೆ ಸಹಕಾರಿಯಾಗುವಂತೆ 3 ಹಂತದಲ್ಲಿ ಮಾಡಲಾಗುತ್ತಿದೆ. ಮನೆ ಬಾಗಿಲಿಗೆ ಅಧಿಕಾರಿಗಳ ಮೂಲಕ ಇಲ್ಲವೇ ಬೂತ್ ಮಟ್ಟದ ಸಭೆಗಳ ಮೂಲಕ ಅಲ್ಲದೆ ಆನ್ಲೈನ್ನಲ್ಲೂ ಸಮೀಕ್ಷೆ ನಡೆಸುತ್ತಿದ್ದು, ಜನರಿಗೆ ಯಾವುದು ಅನುಕೂಲವೋ ಆ ಮಾರ್ಗದಲ್ಲಿ ತಮ್ಮ ಜಾತಿ ನೋಂದಣಿ ಮಾಡಿಸಲಿ ಎಂದರು. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಕ್ಯಾಬಿನೆಟ್ನಲ್ಲಿ ನಾವು ಏನು ಹೇಳಿದ್ದೀವಿ, ಅಲ್ಲ ಬಜೆಟ್ನಲ್ಲಿ ಏನು ಹೇಳಿದ್ದೀವಿ, ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ. ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಈ ಜಿಲ್ಲೆಗಳಲ್ಲಿ ಮಾಡಿಕೊಡ್ತೀವಿ.
ಸರ್ ತಾವು DCM ಅವರಿಂದ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಯಾವಾಗಲೂ ಬಿಜೆಪಿಯವರು ಯಾರೂ ನಂಬಲ್ಲ, ನೀನೇ ನಂಬಲ್ಲ. ಬಿಜೆಪಿಯವರು ನಂಬೋದೇ ಇಲ್ಲ. ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು. ಅವರು ಸತ್ಯ ಯಾವತ್ತೂ ನಂಬಲ್ಲ, ನೀನು ನಂಬಲ್ಲ. ಅದರಿಂದ ಬಿಜೆಪಿಯವರು ಏನು ಹೇಳ್ತಾರೆ ಅನ್ನೋದು, ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಬರೀ ಸುಳ್ಳೇ ಹೇಳೋದು. ಅವರು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ BJPಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಏನಾದ್ರು ಮಾಡಿದ್ರ? ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ನಮ್ಮ DK ಶಿವಕುಮಾರ್ ಹೇಳ್ತೇನೆ, ಸಾಕ್ಷಿ ಗುಡ್ಡೆ ಕೊಡಿ, ಬಿಟ್ಬಿಟ್ಟು ಹೋಗಿ ಅಂತ. ಏನು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅವರು? ನೀರಾವರಿ, ಇರಿಗೇಷನ್ನು, ಆಮೇಲೆ ರೂರಲ್ ಡೆವಲಪ್ಮೆಂಟು, PWD, ಆಮೇಲೆ ಎಜುಕೇಷನ್ನು, ಆಮೇಲೆ ಹೆಲ್ತು. ಎಲ್ಲಿ ಬಿಟ್ಟಿದ್ದಾರೆ ಅವರು? ಹಾಂ, ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ. ಅಧಿಕಾರ 4 ವರ್ಷ ಅಧಿಕಾರದಲ್ಲಿ ಇದ್ದರು ಅವರು. ಕುಮಾರಸ್ವಾಮಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ 1 ವರ್ಷ 2 ತಿಂಗಳಿದ್ರು. ಏನು ಮಾಡಿದ್ದಾರೆ ಅವರು? ಏನು ಮಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪುದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿದ್ರ ನಮ್ಮ 2ನೇ ವರ್ಷದ ಸಾಧನಾ ಸಮಾವೇಶ ನೋಡಿದ್ರ? ಹಾಂ, ಹೊಸಪೇಟೆನಲ್ಲಿ ಸುಮಾರು 2 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. 3 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. ಮಳೆ ಬಂದ್ರು ಸಹ ಮಳೆ ಇದ್ರೂ ಬಂದಿದ್ರು ಕೂಡ ಇದ್ರು. ಆಮೇಲೆ ಒಳಗಡೆ ಬರೋಕ್ಕಾಗಲಿಲ್ಲ. ಭಾಳ ಜನ ಸುಮ್ಮನೆ ಬರ್ತಾರ. 1 ಲಕ್ಷ ಜನಕ್ಕೆ ಸವಲತ್ತು. ಬಿಜೆಪಿಯವರ ನೀನು ಅವನೇ ಸುಮ್ಮನೆ ಇದ್ದಾನೆ. ನೀನು ಯಾಕೆ ತಿರುಗ್ತಾ ಇದ್ದೀಯ? ಇಲ್ಲ ನೋಡಪ್ಪ, ಒಂದು ವೇಳೆ ನಿಮ್ಗೆ ಆ ಥರ ಇದ್ರೆ ಆನ್ಲೈನ್ ಮೇಲೆ ಮಾಡಿ. ಆನ್ಲೈನ್ ಮಾಡೋಕ್ಕೆ ಏನೋ ತೊಂದರೆ ಇದೆಯಾ? ತೊಂದರೆ ಇದೆಯೇನ್ರಿ? ಕೇಳಪ್ಪ, ನೀನು ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿನಗೇನು ತೊಂದರೆ? ಹಾಂ, ಹೇಳೋದು ನಿಮಗೆ. ಆನ್ಲೈನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವುದಾದ್ರು ಈ ದಾರಿಗಳಲ್ಲಿ ಯಾವುದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು. ಅದು ಪರಿಶಿಷ್ಟ ಜಾತಿ ಮಾತ್ರ. ಪರಿಶಿಷ್ಟ ಜಾತಿ 101 ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ವಿ. ಬಟ್ ಅಧಿಕಾರಿಗಳು ಮಾಡಿದ್ದೀವಿ ಅಂತ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ. ನೋಡಪ್ಪ, ನಿನಗೆ ಮನೆಗೆ ಬಂದಿರ್ತಾರೆ, ಅಲ್ಲಿ ಕೊಡಲಿಲ್ಲ ಅಂತಂದರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಇಲ್ಲದೆ ಹೋದರೆ, ಹೇಳದೆ ಹೋದರೆ, ಜಾತಿ ಹೇಳದೆ ಹೋದರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಬೆಂಗಳೂರು ನಗರದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿಬಿಡಿ. ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ, ಯಾರು ಕೇಳೋದಿಲ್ವಲ್ಲ, ಆನ್ಲೈನ್ ಮೂಲಕ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಆಗೋ ಅಧಿಕಾರ ಇದೆ. ಹೈಕಮಾಂಡು ಅಂತಿಮವಾಗಿ ತೀರ್ಮಾನ ಮಾಡೋದು. ಗೊತ್ತಾಯ್ತಾ? ಈಗ 142 ಜನ ಇದ್ದಾರೆ ನಮ್ಮ ಪಾರ್ಟಿನಲ್ಲಿ. 34 ಜನ ಮಾತ್ರ ಮಾಡಬೇಕು. ಎಲ್ಲರೂ ಮಾಡೋಕ್ಕಾಗತ್ತಾ? 15% ಮಾತ್ರ ಮಾಡಬೇಕು ಮಂತ್ರಿಗಳನ್ನ. 34 ಜನ ಮಾತ್ರ ಮಾಡೋದು. 142 ಜನ ಮಾಡೋಕ್ಕಾಗಲ್ಲ. ಯಾರು? ಹೌದು, ನಾನೇ. ನಿನಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ BJP ಮ್ಯಾನ್.
ವಿಜೇಂದ್ರ ಇಸ್ ಎ BJP ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ BJP ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರೆದು ಬಿಡೋರ? ವೆರಿಫೈ ಮಾಡಬೇಕಾ ಬೇಡ? ಅದಕ್ಕೆ ನಾನು ಹೇಳಿದ್ರೆ ಬರೆಯ ಸರ್ ಜಾತಿ ಸಮೀಕ್ಷೆ ಆಯ್ತಲ್ಲ ಸರ್, ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ. ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಸಂತೋಷದಿಂದ ಇರಲಿ ಜನ, ಮತ್ತು ಎಲ್ಲರ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಬಾಗೇಪಲ್ಲಿಯನ್ನ ಭಾಗ್ಯನಗರ ಎಂದು ಮರುನಾಮಕರಣದ ಘೋಷಣೆಯನ್ನ ಅಧಿಕೃತವಾಗಿ ಮಾಡಿದ್ದಾರೆ. ಈ ಕುರಿತು ಕಾಂಗ್ರೆಸ್ನ ಮುಖಂಡರು ಮತ್ತು ಕಾರ್ಯಕರ್ತರು ಶಾಸಕ SN ಸುಬ್ಬಾರೆಡ್ಡಿ ಅವರ ಕಚೇರಿಯ ಮುಂದೆ ಕಾಂಗ್ರೆಸ್ ಬಾವುಟಗಳನ್ನ ಹಿಡಿದು ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಂಡು ಸಾರ್ವಜನಿಕರಿಗೆ ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಪಟ್ಟಣದ DVG ಮುಖ್ಯ ರಸ್ತೆಯಲ್ಲಿ ಸಂಚರಿಸಿದ ಮುಖಂಡರು, ಕಾರ್ಯಕರ್ತರು ಪ್ರಮುಖ ವೃತ್ತಗಳಲ್ಲಿ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಹಿ ಹಂಚಿದ್ದಾರೆ. ದರಖಾಸ್ತು ಸಮಿತಿ ಸದಸ್ಯ ಬುರುಗಮಡುಗು ಲಕ್ಷ್ಮೀ ನರಸಿಂಹಪ್ಪ ಮಾತನಾಡಿ, ಅನೇಕ ವರ್ಷಗಳ ಗಡಿ ಪ್ರದೇಶದ ಜನರ ಕೂಗು, ಕನ್ನಡ ದಲಿತ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳ ಹೋರಾಟಗಳ ಪ್ರತಿಫಲದಿಂದ ಬಾಗೇಪಲ್ಲಿಯನ್ನ ಭಾಗ್ಯನಗರ ಎಂದು ಮರುನಾಮಕರಣವನ್ನ ಕಾಂಗ್ರೆಸ್ ಸರ್ಕಾರ ಅಧಿಕೃತ ಘೋಷಣೆ ಮಾಡಿದೆ. ಸ್ಥಳೀಯ ಕಾಂಗ್ರೆಸ್ ಶಾಸಕ SN ಸುಬ್ಬಾರೆಡ್ಡಿ ನಿರಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮೇಲೆ ಒತ್ತಡ ಹೇರಿದ ಪರಿಣಾಮ ಸರ್ಕಾರ ನಂದಿ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಘೋಷಣೆ ಮಾಡಿರುವುದು ಜನರಲ್ಲಿ ವಿಶ್ವಾಸ ಮೂಡಿಸಿದೆ ಎಂದರು. ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ನಿಜಾಮುದ್ದೀನ್, ಗಂಟುವಾರಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ HS ನವೀನ್, ಮುಖಂಡರಾದ AV ಪೂಜಪ್ಪ, ಮೊಹಮ್ಮದ್ S ನೂರುಲ್ಲಾ, B ಆಂಜನೇಯ ರೆಡ್ಡಿ, ಕೋಟಪ್ಪ, ಹುಬ್ಬಳ್ಳಿ ಬಯ್ಯಪ್ಪ, ಮದ್ದಿಲೇಟಿ ರೆಡ್ಡಿ, ನಜೀರಾ ಬೇಗಂ, ಆದಿಲಕ್ಷ್ಮಮ್ಮ, ಚೆಂಡೂರು ವೆಂಕಟೇಶ್, ಬೇಬಿ ಜಾನ್, ಗಿರೀಶ್ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿಗೆ ಸುಮಾರು ವರ್ಷಗಳಿಂದ ಡಿಮ್ಯಾಂಡ್ ಇದೆ. ಗಂಟ್ಲಮಲ್ಲಮ್ಮ ಡ್ಯಾಮ್ 189 ಕೋಟಿದು ಇವತ್ತು ಪ್ರಸ್ತಾವನೆ ಇದೆ. ಮತ್ತು ಬಾಗೇಪಲ್ಲಿಯನ್ನು ಭಾಗ್ಯನಗರ ಮಾಡಬೇಕಂದ್ರೆ ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು, ಅದು ಪ್ರಸ್ತಾವನೆ ಬರ್ತಾ ಇದೆ. ಮತ್ತು ನಮ್ದು ಏನು ಚಿತ್ರಾವತಿ ಡ್ಯಾಮ್ ಇದೆ, ಅದನ್ನು SM ಕೃಷ್ಣ ಅವರು ನಿರ್ಮಿಸಿದ್ದ ಆ ಟೈಮಲ್ಲಿ ಅವ್ರ ಹೆಸರು ಇಡಬೇಕು ನಮ್ಗೆ ಆಸೆ ಇತ್ತು, ಆ ಪ್ರಸ್ತಾವನೆಯೂ ಬರ್ತಾ ಇದೆ. ಮತ್ತು ಚೇಲೂರಿನ ಪಟ್ಟಣ ಪಂಚಾಯತ್ವಾಗಿ ಮಾರ್ಪಾಟು ಮಾಡಬೇಕು ಅಂತ ಹೇಳಿದ್ವಿ, ಆ ಪ್ರಸ್ತಾವನೆಯನ್ನು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಬಾಗೇಪಲ್ಲಿ ಆಸ್ಪತ್ರೆ ಹಳೆಯದಾಗಿತ್ತು, ಅದು ಒಂದು 15 ಕೋಟಿ ಕೇಳಿದ್ದು ಹೊಸ ಆಸ್ಪತ್ರೆ ಮಾಡೋಕ್ಕೆ, ಆ ಪ್ರಸ್ತಾವನೆಯನ್ನು ಬರ್ತಾ ಇದೆ. ಆಲ್ಮೋಸ್ಟ್ ನಾವು ಕೇಳಿದ್ದೆಲ್ಲ ಮ್ಯಾಕ್ಸಿಮಮ್ ಬಂದಿದೆ. ದೇವ್ರ ದಯಿಂದ ಎಲ್ಲ ಇವತ್ತು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗೋದು ಆಶಾಭಾವನೆ ನನಗಿದೆ. ನಾನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ನಮ್ಮ ಸರ್ಕಾರ ಅಂತೂ ನಮ್ಮ ಮಟ್ಟಿಗೆ ಎಲ್ಲ ವಿಚಾರಗಳಲ್ಲೂ ಸ್ಪಂದಿಸ್ತಾ ಇದೆ. ಚೇಳೂರು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನ ವಜಾ ಮಾಡುವಂತೆ ಉಪವಿಭಾಗದ ಅಧಿಕಾರಿಯಾದಂತಹ ಅಶ್ವಿನ್ ಅವರಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮನವಿಯನ್ನ ಮಾಡಿದ್ದಾರೆ. ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ. ಚೇಳೂರು ತಾಲೂಕು ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನ ವಜಾಗೊಳಿಸುವಂತೆ ಉಪವಿಭಾಗಾಧಿಕಾರಿ ಅಶ್ವಿನ್ಗೆ ಸದಸ್ಯರಾದ ಶಿವರಾಮರೆಡ್ಡಿ, ಮಾರಪ್ಪ, ಶಿವಾರೆಡ್ಡಿ, ವಿನೋದ್ ರೆಡ್ಡಿ, ಮಮತಾ, ತುಳಸಮ್ಮ, ಆಂಜನೇಯ ರೆಡ್ಡಿ, ಜಯಸುಧಾ, ಮಮತಾ, ರೆಡ್ಡಪ್ಪ, ಸುಮಲತಾ, ಸುಪ್ಪಮ್ಮ, ಚಂದ್ರಮ್ಮ ಮನವಿ ಸಲ್ಲಿಸಿದ್ದಾರೆ. ತಾಲೂಕಿನ ನಲ್ಲಗುಟ್ಲಪಲ್ಲಿ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಿರುವುದಲ್ಲದೆ ಅಧ್ಯಕ್ಷರ ಸಂಬಂಧಿಕರು ದರ್ಬಾರ್ ನಡೆಸುತ್ತಿದ್ದಾರೆ ಎಂದು ಅಧ್ಯಕ್ಷರ ವಿರುದ್ಧ ಸದಸ್ಯರು ಅವಿಶ್ವಾಸ ಮಂಡಿಸಿದ್ದು, ಅಧ್ಯಕ್ಷರ
ಅಂಗೀಕಾರಕ್ಕೆ ಉಪವಿಭಾಗಾಧಿಕಾರಿ ಅಶ್ವಿನಿಗೆ ಮನವಿ ಮಾಡಿದ್ದಾರೆ. ತಾಲೂಕಿನ ಎಂ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸದಸ್ಯರ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಅಧ್ಯಕ್ಷರು ಕೈಗೊಳ್ಳುತ್ತಿಲ್ಲ. ಅವಿಶ್ವಾಸ ಅಲ್ಲದೆ ಅಧ್ಯಕ್ಷರ ಸಂಬಂಧಿಕರು ಪಂಚಾಯಿತಿಯಲ್ಲಿ ದರ್ಬಾರ್ ನಿರ್ಣಯವನ್ನ ನಡೆಸುತ್ತಿದ್ದಾರೆ. ಸರ್ಕಾರದ ಸೌಲಭ್ಯಗಳನ್ನು ಸಕಾಲಕ್ಕೆ ಫಲಾನುಭವಿಗಳಿಗೆ ತಲುಪಿಸದೆ ವಂಚಿಸಲಾಗುತ್ತಿದೆ. ಅಧ್ಯಕ್ಷರನ್ನ ಕೂಡಲೇ ವಜಾಗೊಳಿಸಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ದಿನ ನಿಗದಿಪಡಿಸಿ ಆದೇಶಿಸುವಂತೆ ಸದಸ್ಯರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮನವಿ ಸ್ವೀಕರಿಸಿದ ಉಪವಿಭಾಗಾಧಿಕಾರಿಗಳು ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ವರದಿ ರಾಮಾಂಜನೇಯ ಎಸ್, ಚೇಳೂರು. ರಾಷ್ಟ್ರೀಯ ಗ್ರಾಮ ಪಂಚಾಯಿತಿಗೆ ಪರಿಶಿಷ್ಟ ಜಾತಿಯ ಕಡೆಯಿಂದ 2 ವರ್ಷಗಳ ಹಿಂದೆ ವಿ ರೇವತಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಕೆಲವು ದಿನಗಳ ಹಿಂದೆ ಅಧ್ಯಕ್ಷರಾದಂತಹ ವಿ ರೇವತಿ ಅವರ ವಿರುದ್ಧ ಗ್ರಾಮ ಪಂಚಾಯಿತಿಯ 10 ಸದಸ್ಯರು ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡಿ ಉಪವಿಭಾಗದ ಅಧಿಕಾರಿಗೆ ತಮ್ಮ ಮನವಿಯನ್ನ ಸಲ್ಲಿಸಿದರು. ಅದರಂತೆಯೇ ಉಪವಿಭಾಗದ ಅಧಿಕಾರಿಗಳು ಅವಿಶ್ವಾಸ ಮಂಡನೆಯ ಸಭೆಯನ್ನ ಜುಲೈ 2ರಂದು ಫಿಕ್ಸ್ ಮಾಡಿದ್ರು. ಆದರೆ ಅಧ್ಯಕ್ಷರಾದಂತಹ ವಿ ರೇವತಿ ಅವರು 1 ದಿನದ ಮುಂಚಿತವಾಗಿ ಅಂದ್ರೆ 1/7/2025ರಂದು ತಮ್ಮ ರಾಜೀನಾಮೆಯನ್ನ ನೀಡಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇವತಿ 1 ದಿನ ಮುಂಚಿತವಾಗಿ ಅಂದರೆ 1/7/2025ರಂದು ತನ್ನ ಅಧ್ಯಕ್ಷ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಉಪವಿಭಾಗೀಯ ಅಧಿಕಾರಿಗಳಿಗೆ ರಾಜೀನಾಮೆ ಪತ್ರವನ್ನ ನೀಡಿ ರಾಷ್ಟ್ರೀಯ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಜುಲೈ 2ರಂದು ಅವಿಶ್ವಾಸ ನಿರ್ಣಯವನ್ನ ರದ್ದು ಮಾಡುವಂತೆ ಕೋರಿ ಚಿಕ್ಕಬಳ್ಳಾಪುರ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಇದನ್ನ ಉಪವಿಭಾಗದ ಅಧಿಕಾರಿಗಳು ರಾಜೀನಾಮೆ ಪತ್ರ ಅಂಗೀಕರಿಸಿದರು. ಆದರೆ ಇಂದು ರಾಷ್ಟ್ರೀಯ ಗ್ರಾಮ ಪಂಚಾಯಿತಿಯ 14 ಸದಸ್ಯರ ಪೈಕಿ ಇಂದು 11 ಜನ ಸದಸ್ಯರು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೆ ಆಗಮಿಸಿ ಇಂದು 11 ಗಂಟೆಯ ಅವಧಿಯ 11 ಜನ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡನೆಗೆ ಸಹಿ ಹಾಕಿದ್ರು. ఇప్పుడు యాభై కేసులు కేసులు సరే అప్పుడు చచ్చిపోయి ఇప్పుడు కావాలి కదా ఏం చేస్తాడట. ఇంకా ఒక రోజు ఏం చేశారు. ಅಧಿಕಾರಿಗಳು ಈ ಅವಿಶ್ವಾಸ ನಿರ್ಣಯ ಮಂಡನೆಗೆ ಬಾರದ ಹಿನ್ನೆಲೆಯಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಪಿಡಿಒ ಭಾಗ್ಯಮ್ಮ ಅವಿಶ್ವಾಸ ಸಭೆಗೆ ಆಗಮಿಸಿ ಅಧ್ಯಕ್ಷೆ ರೇವತಿ ರಾಜೀನಾಮೆ ನೀಡಿರುವ ಕಾರಣ ಈ ಅವಿಶ್ವಾಸ ನಿರ್ಣಯ ರದ್ದು ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಕಾರಣ ಮುಂದಿನ ದಿನಗಳಲ್ಲಿ ಚುನಾವಣೆಯ ದಿನಾಂಕವನ್ನು ಅಧಿಕಾರಿಗಳು ನಿಗದಿಪಡಿಸುತ್ತಾರೆ ಎಂದು ಹೇಳಿದ್ದಾರೆ. ಅವಿಶ್ವಾಸ ನಿರ್ಣಯದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಉಪಾಧ್ಯಕ್ಷರಾದ ಗೋವಿಂದ ರೆಡ್ಡಿ, ಮಾಜಿ ಅಧ್ಯಕ್ಷರಾದ ನೀಲಾವತಮ್ಮ, ಬಾಬು ರೆಡ್ಡಿ, ಪಿಎಸ್ ಭಾನುಪ್ರಕಾಶ್, ಕೆಎಸ್ ನಾಗಿರೆಡ್ಡಿ, ಶ್ಯಾಮಲಮ್ಮ, ಚೌಡಪ್ಪ, ಸರಸ್ವತಮ್ಮ, ನಾಗೇಶ್, ಲಕ್ಷ್ಮೀ ನರಸಮ್ಮ, ಕಮಲಮ್ಮ, ಸೋಮಶೇಖರ ರೆಡ್ಡಿ, ಸಿ ವೀರಾಂಜನೇಯುಲು, ಚೆನ್ನಮದ್ದಿರೆಡ್ಡಿ, ಕೆಸಿ ಚೌಡಪ್ಪ ಸಹಿ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎವಿ ಪೂಜಪ್ಪ, ಡಿಎಸ್ಎಸ್ ಮುಖಂಡ ಕೋಟಪ್ಪ, ವಿಶ್ವನಾಥ ರೆಡ್ಡಿ, ಶಾಮೀರ್ ಪಾಷಾ ಮತ್ತು ಆರ್ಎಸ್ ವೆಂಕಟರಮಣ, ಶಫೀಉಲ್ಲಾ, ಈಶ್ವರಪ್ಪ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಸಾರ್ವಜನಿಕರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಈಗೆಲ್ಲ ಅವ್ರ ಮೇಲೆ ನೀವು ಅವಿಶ್ವಾಸ ನಿರ್ಣಯ ನಿಜವಾಗ್ಲೂ ಮಾಡಿದ್ದೀರಾ? ಮಾಡಿದ್ದೀವಿ. ಅವರ ಅಧ್ಯಕ್ಷಗಿರಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವರೆಲ್ಲ ಈ ಥರ ಕೇಸ್ಗಳು ಹಾಕಿ ಇಲ್ಲ, ನಿಜವಾಗ್ಲೂ ಅವರು ದೌರ್ಜನ್ಯಕ್ಕೆ ಒಳಪಟ್ಟಿರ್ತಾರೆ ಅಂತಂದ್ಬಿಟ್ಟು ಬೇರೆಯವರು ಒಂದು ಕೆಲವು ಈಗ ಇಲ್ಲಿ ಊರು ಜನ ಇದ್ದಾರೆ, ಈಗ FIR ಆಗೈತೆ, ಅದು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದ್ದಾರೆ. ಇದು ಯಾವ ರೀತಿ
ಅದು ಮುಂದೆ ಗೊತ್ತಾಗುತ್ತೆ ಅದು ಏನಾಗುತ್ತೆ ಅಂತ. ಇವರು ಪದವಿ ಉಳಿಸ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಮಾಡಿರೋದು. ಅಟ್ರಾಸಿಟಿ ಕೇಸ್ಗಳು ಹಾಕಿ ಎಲ್ಲರೂ ಇದು ಬೆದರಿಸಿ ಈ ಥರ ಯಾರು ಮೆಂಬರು ಇದು ಆ ಥರ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.